Okay, dear students, we shall have one more problem on non-homogeneous system of linear equations. The problem is like this: test for consistency and then solve. ನೋಡಿ ನಾನು ತುಂಬ ಪ್ರಾಬ್ಲಮ್ಸಲ್ಲಿ ನಿಮಗೆ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಕೊಸ್ಟುರೋ ಸಿಸ್ಟಮ್ ನಾನ್ ಹೋಮೋಜಿನಿಯಸ್ಸಾ ಅಂತ ಫಸ್ಟ್ ಬರೀಬೇಕು ಅಂತ. ಆದರೆ ಆ ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ, ಡೆಡ್ಯೂಸ್ ಆರ್ ಡಿಸ್ಕಸ್ ದಿ ಕನ್ಸಿಸ್ಟೆನ್ಸಿ, ಈ ಕನ್ಸಿಸ್ಟೆನ್ಸಿ ಅಂತ ವರ್ಡ್ ಬಂತು ಅಂತಂದರೆ ಸಾಮಾನ್ಯವಾಗಿ ದ ಗಿವನ್ ಸಿಸ್ಟಮ್ ಈಸ್ ನಾನ್ ಹೋಮೋಜಿನಿಯಸ್ ಆಗಿರುತ್ತೆ. ಅದು ನಿಮ್ಮ ಗಮನದಲ್ಲಿ ಇರಲಿ. ಯಾಕೆ ಅಂದರೆ ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಅಂತೇಳಿ ಹೋಮೋಜಿನಿಯಸ್ ಸಿಸ್ಟಮ್ಗೆ ಕೊಡಲ್ಲ. ಯಾಕೆಂದರೆ ಹೋಮೋಜಿನಿಯಸ್ ಸಿಸ್ಟಮ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್. ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಅಂತ ಕೊಡೋದು ನಾನ್ ಹೋಮೋಜಿನಿಯಸ್ ಸಿಸ್ಟಮ್ಗೆ ಮಾತ್ರ. ಓಕೆ, ಸೊ ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಅಂತ ವರ್ಡ್ ನೋಡ್ತು ತನಕ ನಿಮಗೆ ಗೊತ್ತಾಗ್ಬಿಡ್ಬೇಕು ದ ಗಿವನ್ ಸಿಸ್ಟಮ್ ಈಸ್ ನಾನ್ ಹೋಮೋಜಿನಿಯಸ್ ಅಂತ. ನೋಡಿ, ಇಲ್ಲಿ 4 ಈಕ್ವೇಷನ್ಸ್ ಕೊಟ್ಟಿದ್ದಾರೆ, 4 ಅನ್ನೋನ್ಸು ಎಕ್ಸ್ ವೈ ಝಡ್ ಡಬ್ಲ್ಯೂ. ಸೊ ಫಸ್ಟ್ ಯು ರೈಟ್ ಡೌನ್ ದ ಗಿವನ್ ಸಿಸ್ಟಮ್ ಈಸ್ ನಾನ್ ಹೋಮೋಜಿನಿಯಸ್. ದ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಅಂತೇಳಿ ನಾನು ಹೇಗೆ ಬರ್ಕೊಂಡಿದ್ದೀನಿ ಅಂದರೆ, ನೋಡಿ ಫಸ್ಟ್ ಈಕ್ವೇಷನ್ ನೋಡಿ 3 4 -6 1 7 ಇದೆಯಾ. ನಾನೇನು ಮಾಡಿದ್ದೀನಿ, ಅದನ್ನು ಸೆಕೆಂಡಿಗೆ ಬರ್ಕೊಂಡಿದ್ದೀನಿ. ಯಾಕೆ ಅಂತಂತಂದರೆ ಸೆಕೆಂಡ್ ಈಕ್ವೇಷನಲ್ಲಿ 1 ಇದೆ ನೋಡಿ, ಅದನ್ನು 1 ಬರ್ಕೊಂಡ್ರೆ ನಾವು ಇದರ ಕೆಳಗಡೆ ಇರೋ ಎಲಿಮೆಂಟ್ಸನ್ನು ಈಸಿಯಾಗಿ 0 ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇದೇ ಥರ ಬರ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಇಲ್ಲಿ 3 4 -6 1 7, ಆಮೇಲೆ 1 -2 3 -2 -1, ಆಮೇಲೆ ರಿಮೈನಿಂಗ್ ಥರ್ಡ್ ಆ್ಯಂಡ್ ಫೋರ್ತ್ ಈಕ್ವೇಷನ್ ಬರ್ಕೊಂಡಿದ್ರೆ ನೀವು ಸೆಕೆಂಡು ಮತ್ತು ಫಸ್ಟನ್ನು ಸ್ವ್ಯಾಪ್ ಮಾಡ್ಕೋಬೇಕಾಗಿತ್ತು. ಅವಾಗ ಇಲ್ಲಿ 1 ಬರುತ್ತಲ್ಲ, ಅದಕ್ಕೆ ಅರ್ಥ ಆಯ್ತಾ. ನಾನೇನು ಮಾಡಿದ್ದೀನಿ, ಆ ಒಂದು ರೋ ಆಪರೇಷನನ್ನು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಬರ್ಕೋಬೇಕಾದ್ರೇ ಈ ಸೆಕೆಂಡ್ ಈಕ್ವೇಷನನ್ನು ಫಸ್ಟ್ ರೋನಲ್ಲಿ ಬರ್ಕೊಂಡೆ. ಯಾವ ಈಕ್ವೇಷನನ್ನು ಯಾವ ರೋನಲ್ಲಿ ಬೇಕಾದರೂ ಬರ್ಕೋಬೋದು ನೀವು. ಥರ್ಡ್ ಈಕ್ವೇಷನ್ ಕೂಡ ಇಲ್ಲಿ ಬೇಕಾದ್ರೆ ನೀವು ಬರ್ಕೋಬೋದು. ಬೇಡ, ಫೋರ್ತ್ ಈಕ್ವೇಷನ್ ಕೂಡ ನೀವು ಫಸ್ಟ್ ರೋನಲ್ಲಿ ಬರ್ಕೋಬೋದು. ಹೇಗೆ ಬೇಕಾದ್ರೂ ಬರ್ಕೋಬೋದು. ಹಾಗೆ ಬರ್ಕೊಂಡಾಗ ಏನಾಗುತ್ತೆ ಅಂತಂದರೆ ಒಂದು ರೋ ಆಪರೇಷನ್ ಅವಾಯ್ಡ್ ಆಗುತ್ತೆ. ನೀವು ಹೀಗೆ ಆ್ಯಸ್ ಇಟ್ ಈಸ್ ಏನು ಈಕ್ವೇಷನ್ ಕೊಟ್ಟಿದ್ರು ಅದೇ ಥರ ಬರ್ಕೊಂಡಿದ್ದಿದ್ರೆ ಸ್ವ್ಯಾಪಿಂಗ್ ಮಾಡಬೇಕಿತ್ತಲ್ಲ, ಆ ಒಂದು ರೋ ಆಪರೇಷನ್ ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ನಾನು ಫಸ್ಟ್ ಬರ್ಕೊಂಡೆ. ಫಸ್ಟ್ ಈ ಸೆಕೆಂಡ್ ಈಕ್ವೇಷನ್ ಕೋಎಫಿಷಿಯೆಂಟ್ಸ್ನ ಫಸ್ಟ್ ರೋನಲ್ಲಿ ಬರ್ಕೊಂಡೆ, ಆಮೇಲೆ ರಿಮೈನಿಂಗ್ ಈಕ್ವೇಷನ್ಸ್ನ ಕೋಎಫಿಷಿಯೆಂಟ್ಸನ್ನು ಬರ್ಕೊಂಡಿದ್ದೀನಿ. ಈ ಥರನೂ ಮಾಡ್ಬೋದು. ಓಕೆ, ಸೊ ಈಗ ಇದು ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸು. ಈಗ ಬಿಲೋ ಲೀಡಿಂಗ್ ಎಂಟ್ರಿ ಆಫ್ ಫಸ್ಟ್ ರೋ ಈಸ್ 1, ಬಿಲೋ ಎಲಿಮೆಂಟ್ಸನ್ನು ನಾನೀಗ 0 ಮಾಡ್ಕೋಬೇಕು. ಓಕೆ, ಸ್ವಲ್ಪ ಲೆಂತಿ ಬರುತ್ತೆ ಇದು, ಯಾಕೆಂದರೆ 4 ಈಕ್ವೇಷನ್ಸು 4 ಅನ್ನೋನ್ಸ್ ಆಗಿರೋದ್ರಿಂದ. ಸೊ ಐ ಆಮ್ ಡೂಯಿಂಗ್ ದ ರೋ ಆಪರೇಷನ್ ಲೈಕ್ ದಿಸ್: R2 changes to R2 minus 3 times R1, and R3 changes to R3 minus R1, and R4 changes to R4 minus 5 times R1. These are the row operations. So with this the matrix is now equivalent to, see, first row I am not changing. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಫಸ್ಟ್ ರೋನಲ್ಲಿ 3 4 -6 1 ಬರೆಯೋಣ ಅಂತ ಹೋಗಿದ್ದೆ, ಅದಕ್ಕೆ ಹೊಡೆದು ಹಾಕಿದ್ದೀನಿ. ಯಾಕೆ ಬರೀಲಿಲ್ಲ ಅಂತಂದರೆ ಒಂದು ರೋ ಆಪರೇಷನನ್ನು ಅವಾಯ್ಡ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಇದನ್ನು ಬರ್ಕೊಂಡೆ ಫಸ್ಟ್ ಸೆಕೆಂಡ್ ಈಕ್ವೇಷನ್ನ. ಓಕೆ, ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ನೆಕ್ಸ್ಟು, ಸೊ ಫಸ್ಟ್ ರೋ ಆ್ಯಸ್ ಇಟ್ ಈಸ್ 1 -2 3 -2 -1. ಇದು ಫಸ್ಟ್ ರೋ, ಐ ಆಮ್ ನಾಟ್ ಚೇಂಜಿಂಗ್ ದಟ್. ಸೆಕೆಂಡ್ ರೋ 3 - 3 ಈಸ್ 0. ನೆಕ್ಸ್ಟು 4 -6 ಆಗುತ್ತೆ. ಇಲ್ಲಿ 4 - 6 ಅಂತಂತಂದರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ 4 -3 × -2, ಸೊ ಇಟ್ ಬಿಕಮ್ಸ್ 10. ಓಕೆ, ಯಾ. ನೆಕ್ಸ್ಟು -6 -9 ಆಗುತ್ತೆ. ಇದು ನೋಡಿ ಈ ಆಪರೇಷನ್, ಇದು -6 -3 × ಇದು 3 ಆಗುತ್ತೆ. 3 × 3 9, ಇದು -9, ಇಲ್ಲಿ -6 ಇದೆ. ಸೊ ವಿ ಗೆಟ್ -15. -6 -9 ಈಸ್ -15. ನೆಕ್ಸ್ಟು 1 -3 times -2. 3 times -2 ಅಂತಂದರೆ -6, ಇಲ್ಲಿ ಮೈನಸ್ ಇರೋದಂದರೆ ಪ್ಲಸ್ ಆಗುತ್ತೆ. 1 + 6 ಅಂತಂದರೆ ಇಟ್ ಈಸ್ 7. ದಿಸ್ ಎಲಿಮೆಂಟ್ 1 minus of minus plus, it is 3 × 1 is 3, so 7 + 3 is 10. This is the second row. Now third row, just I am subtracting this minus this, it is 0.
ದಿಸ್ ಮಾಡಿಕೊಂಡಾಗ -3 + 2 ಆಗುತ್ತೆ, ಇಟ್ ಈಸ್ -1. ದಿಸ್ ಮಾಡಿಕೊಂಡಾಗ ಇಟ್ ಈಸ್ 1. ನೆಕ್ಸ್ಟ್ ದಿಸ್ ಮಾಡಿಕೊಂಡಾಗ -1 -2 ಆಗುತ್ತೆ. ಸೊ -1 + 2 ಈಸ್ 1. ನೆಕ್ಸ್ಟು -2 -1. ಸೊ -2 + 1 ಈಸ್ -1 ಇಟ್ ಈಸ್. ದಿಸ್ ಈಸ್ ಥರ್ಡ್ ರೋ. ಸೊ ಫೋರ್ತ್ ರೋ ಈಸ್ 5 - 5 ಈಸ್ 0. ನೆಕ್ಸ್ಟ್ -1 ಇದು +10 ಆಗುತ್ತೆ. -1 + 10 ಈಸ್ 9, ದಟ್ ಈಸ್ -1 + 10 ಈಸ್ 9. ದಿಸ್ ಈಸ್ 1 - 15 ಆಗುತ್ತೆ. 1 - 15 ಈಸ್ -14. ನೆಕ್ಸ್ಟ್ ಇದು -10 + 10 -2 + 10 ಆಗುತ್ತೆ. -2 + 10 -2 + 10 ಈಸ್ 8. and last element is this is 4 ಇದು -1 × 5, that is 4 + 5 ಆಗುತ್ತೆ. 4 + 5 is 9. This is what we get. Okay, next to see we have to make what we have done here is ಲೀಡಿಂಗ್ ಎಂಟ್ರಿ ಆಫ್ ಫಸ್ಟ್ ರೋ ಈಸ್ 1, ಅದರ ಕೆಳಗಡೆ ಎಲಿಮೆಂಟ್ 0 ಆಯಿತು. ಸೆಕೆಂಡ್ ರೋ ಲೀಡಿಂಗ್ ಎಂಟ್ರಿ ಇಲ್ಲಿ 10 ಇದೆ. ಈಗ ಇದರ ಕೆಳಗಡೆ ಎಲಿಮೆಂಟನ್ನು 0 ಮಾಡ್ಕೋಬೋದು ನಾವು ಈಸಿಯಾಗಿ. ಇದನ್ನು 0 ಮಾಡ್ಕೋಬೋದು ಈಸಿಯಾಗಿ. ಬಟ್ ಇದನ್ನು 0 ಮಾಡ್ಕೋಬೇಕಾದ್ರೆ ಇದನ್ನು 10ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಇದನ್ನು 9ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 10 ಕೆಳಗಡೆ ಇಲ್ಲಿ -1 ಇದೆಯಲ್ಲ, ಇದು ಇಲ್ಲಿಗೆ ಹೋಗ್ಬಿಟ್ರೆ ಇದರ ಕೆಳಗಡೆ ಬರೋ ಎಲಿಮೆಂಟ್ಸು ಈಸಿಯಾಗಿ 0 ಮಾಡ್ಕೋಬೋದು. ಸ್ವ್ಯಾಪಿಂಗ್ ಮಾಡೋ ಉದ್ದೇಶ ಏನು ಅಂತಂದರೆ ಲೀಡಿಂಗ್ ಎಂಟ್ರಿ 1 ಮಾಡ್ಕೊಳೋದು ಅಷ್ಟೇ. ಸೊ ಓಕೆ, ಲೀಡಿಂಗ್ ಎಂಟ್ರಿ 1 ಆದರೆ ಅದರ ಕೆಳಗಡೆ ಬರೋ ಎಲಿಮೆಂಟ್ಸನ್ನು ಈಸಿಯಾಗಿ 0 ಮಾಡ್ಕೋಬೋದು. ಈಗ ಮಾಡ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಈ 1ಅನ್ನು ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಸ್ವ್ಯಾಪ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇದನ್ನು ಈಸಿಯಾಗಿ 0 ಮಾಡ್ಕೋಬೋದು. ಬಟ್ ಇದನ್ನು 0 ಮಾಡ್ಕೊಳ್ಳಿಕ್ಕೆ ಇದನ್ನು × 10 ಮಾಡ್ಕೋಬೇಕು, ಈ ರೋನ 9 ಮಾಡ್ಕೋಬೇಕು, ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕು ಅಲ್ವಾ, ಅದು ಕಷ್ಟ ಆಗುತ್ತೆ. ಇದು ಸ್ವ್ಯಾಪ್ ಮಾಡಿಕೊಂಡ್ರೆ ಇದು ಲೀಡಿಂಗ್ ಎಂಟ್ರಿ -1 ಬಂದಾಗ ಕೆಳಗಡೆ ಇರೋದನ್ನು ಈಸಿಯಾಗಿ 0 ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ I am changing or swapping R2 with R3 now. Okay, so therefore this now reduces to, I do one thing, ಇಲ್ಲಿ ಮೈನಸ್ ಇದೆಯಲ್ಲ, ಬೇಕಿದ್ರೆ ಇದನ್ನು ಪ್ಲಸ್ ಮಾಡ್ಕೋಬೋದು. R2ನ -R3 ಜೊತೆ ಸ್ವ್ಯಾಪ್ ಮಾಡ್ಕೋಬೇಕು. ಅಂದರೆ -R3 ಅಂದರೆ R3ನ ಎಂಟೈರ್ ಮೈನಸಿಂದ ಮಲ್ಟಿಪ್ಲೈ ಮಾಡಿಬಿಡಿ, -R3 ಬರುತ್ತೆ. ಆಮೇಲೆ ಅದನ್ನು R2ನ ಜೊತೆ ಸ್ವ್ಯಾಪಿಂಗ್ ಮಾಡ್ಕೊಂಡ್ರೆ ಆಯಿತು. ಸೊ ದೇರ್ಫೋರ್ R2 ಇಂಪ್ಲೈಸ್ ಆ್ಯಂಡ್ ಇಂಪ್ಲೈಡ್ ಬೈ -R3 ಮಾಡ್ಕೊಳ್ಳಿ, ಮೈನಸಿಂದ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು. ಸೊ ಆವಾಗ 1 -2 3 -2 :-1. ಸೆಕೆಂಡ್ ರೋ ನಾವು ಬಿಕಮ್ಸ್ ಇದನ್ನು ಮೈನಸಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ 0 +1 -1 ಆ್ಯಂಡ್ ಇಟ್ ಈಸ್ -1 ಆ್ಯಂಡ್ ಇಟ್ ಈಸ್ -1 ಇದು -R3. R2 ಈಗ ಇಲ್ಲಿಗೆ ಬರುತ್ತೆ. 0 10 -15 7 and it is 10. Okay, last row as it is 0 9 -14 8 and 9. ಈ ಥರ ಸ್ವ್ಯಾಪಿಂಗ್ ಮಾಡಿಕೊಂಡೆ. ಸಿ ಈಗ ಇಲ್ಲಿ +1 ಬಂದಿದೆ ನೋಡಿ, ಇದರ ಕೆಳಗಡೆ ಎಲಿಮೆಂಟ್ಸನ್ನು 0 ಮಾಡ್ಕೊಂಡಾಯಿತು. ಅರ್ಥ ಆಯ್ತಾ ಇದು ರೋ ಆಪರೇಷನ್ನು? ನಾನೇನು ಮಾಡಿದೆ, ಇವೆರಡನ್ನೂ ಸ್ವ್ಯಾಪ್ ಮಾಡ್ಕೋಬೇಕು, ಯಾಕೆಂದರೆ ಇಲ್ಲಿ 1 ಇದೆ -1 ಇದೆ. ಸೊ ನಾನೇನು ಮಾಡ್ತೀನಿ, ಈ R2ನ -R3ಇಂದ ಸ್ವ್ಯಾಪ್ ಮಾಡ್ಕೋತೀನಿ. ಇದನ್ನು ಫಸ್ಟು ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು, ಆಮೇಲೆ R2 ಪೊಸಿಷನ್ಗೆ ಹೋಗಬೇಕು. R2ನಲ್ಲಿರೋದು R3 ಪೊಸಿಷನ್ಗೆ ಬರುತ್ತೆ. ವಿ ಗೆಟ್ ದಿಸ್. ಸೊ ಈಗ ಸೆಕೆಂಡ್ ರೋ ಲೀಡಿಂಗ್ ಎಂಟ್ರಿ ಇದು ಬಿಲೋ ಎಲಿಮೆಂಟ್ಸನ್ನು 0 ಮಾಡಬೇಕು. ಸೊ ಐ ಆಮ್ ಯೂಸಿಂಗ್ R3. Okay, so I am using the R3 operation. So what are R3 operation? So R3 changes to R3 minus 10 times R2 and R4 changes to R4 minus 9 times R2. So ಈಗ the matrix is now equivalent to first row 1 -2 3 -2 :-1. Now second row I am not changing, 0 1 -1 -1 :-1. Third row I am changing, this -10 times this is 0, 10 - 10 is 0, -15 +10 ಆಗುತ್ತೆ. So we get -5 here, and ಇದು 7
ಪ್ಲಸ್ 10 ಆಗುತ್ತೆ. 7 ಪ್ಲಸ್ 10 ಅಂದರೆ 17. ದಿಸ್ ಈಸ್ 10 ಮೈನಸ್ 10 ಈಸ್ 0, ದಿಸ್ ಎಲಿಮೆಂಟ್. ಲಾಸ್ಟ್ ಎಲಿಮೆಂಟ್, ದಿಸ್ ಮೈನಸ್ 9 ಟೈಮ್ಸ್ ದಿಸ್ ಈಸ್ 0. 9 ಮೈನಸ್ 9 ಈಸ್ 0. ನೋಡಿ, ಮೈನಸ್ 14 ಇದು ಪ್ಲಸ್ 9 ಆಗುತ್ತೆ. ಓಕೆ, ಸೊ ಮೈನಸ್ 14 ಪ್ಲಸ್ 5 ಈಸ್ ಮೈನಸ್ 5. ಮೈನಸ್ 14 ಪ್ಲಸ್ 9 ಈಸ್ ಮೈನಸ್ 5. ನೆಕ್ಸ್ಟು 8 ಇದು ಪ್ಲಸ್ 9 ಆಗುತ್ತೆ. 8 ಪ್ಲಸ್ 9 ಈಸ್ 17 ಕೋಲನ್. ಈಗ 9 ಮೈನಸ್ 9 ಈಸ್ 0. ದಿಸ್ ಈಸ್ ವಾಟ್ ವಿ ಗೆಟ್. ಓಕೆ, ಸೊ ಸೆಕೆಂಡ್ ರೋನ ಲೀಡಿಂಗ್ ಎಂಟ್ರಿ ಕೆಳಗಡೆ ಇರೋ ಎಲಿಮೆಂಟನ್ನು 0 ಮಾಡಿ ಆಯಿತು. ಈಗ ಥರ್ಡ್ ರೋ ಲೀಡಿಂಗ್ ಎಂಟ್ರಿ ಇದು, ಇದರ ಕೆಳಗಡೆ ಇರೋ ಎಲಿಮೆಂಟನ್ನು ಇದನ್ನು 0 ಮಾಡಬೇಕು. ಓಕೆ, ಸೊ ಹೇಗೆ 0 ಮಾಡೋದು? ಇದನ್ನೇನು 1 ಮಾಡ್ಕೊಳಕ್ಕೆ ಹೋಗಬೇಡಿ, ಲೀಡಿಂಗ್ ಎಂಟ್ರಿ 1 ಮಾಡೋಕ್ಕೆ ಹೋಗಬೇಡಿ. ಡಿವೈಡ್ ಮಾಡಿದ್ರೆ ಫ್ರ್ಯಾಕ್ಷನ್ ಬರುತ್ತೆ. ಸೊ ಹಾಗಾಗಿ ನಾನು ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡ್ತಾ ಇದ್ದೀನಿ. ಥರ್ಡ್ ರೋ ಲೀಡಿಂಗ್ ಎಂಟ್ರಿ ಇದು, ಇದರ ಕೆಳಗಡೆ ಬರೋ ಈ ಎಲಿಮೆಂಟನ್ನು 0 ಮಾಡಬೇಕು. ಸೊ ದೇರ್ ಫೋರ್ ಐ ಆಮ್ ಚೇಂಜಿಂಗ್ R4 now. I am changing is R4 changes to R4 ಮೈನಸ್ R3 ಮಾಡ್ತಿದ್ದೀನಿ. ಯಾಕೆ ಮೈನಸ್ R3 ಮಾಡಿಕೊಂಡೆ? ಇಲ್ಲೂ ಮೈನಸ್ಸು ಇಲ್ಲೂ ಮೈನಸ್ಸು, ಸೇಮ್ ಎಲಿಮೆಂಟು. ಮೈನಸ್ ಮೈನಸ್ ಸೇಮ್ ಸೈನ್ ಇರೋದ್ರಿಂದ ಮೈನಸ್ ಮಾಡ್ಕೋಬೇಕು. ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಇದ್ದಾಗ ಮೈನಸ್ಸು. ಸೊ ಆಗ ದಿಸ್ ಮ್ಯಾಟ್ರಿಕ್ಸ್ ನೌ ಈಸ್ ಈಕ್ವಲೆಂಟ್ ಟು, ಸೊ write down the equivalent matrix. 1 minus 2 3 minus 2 colon minus 1. Next 0 1 minus 1 colon 1. 0 0, it is minus 5 17 0. Third row as it is. Fourth row, this minus this 0 0, this minus this ಮಾಡಿದಾಗ ಇದು 0. 17 minus 17 is also 0 colon 0 minus 0 is also 0. ಸೊ ಈಗ ಈ ಮ್ಯಾಟ್ರಿಕ್ಸು ಎಕಿಲಾನ್ ಫಾರ್ಮಲ್ಲಿ ಇದೆ. ಲೀಡಿಂಗ್ ಎಂಟ್ರಿ ಆಫ್ ಫಸ್ಟ್ ರೋ is 1, below element 0. Leading entry of second row is 1, below element 0. Leading entry of third row is minus 5, below element is 0. There is no leading entry in fourth row, therefore this matrix will be in echelon form. Therefore, at last write down what is rank of A. To find the rank of A, you hide the last column. How many non-zero rows are there? 1 2 3. There are 3 non-zero rows. Last one is 0 row. Therefore, rank of A is equal to 3. And tell me what is rank of A colon B augmented matrix. Rank of augmented matrix is, ಅದಕ್ಕೆ ಕಂಪ್ಲೀಟ್ ಮ್ಯಾಟ್ರಿಕ್ಸ್ ತಗೋಬೇಕು. ಕಂಪ್ಲೀಟ್ ಮ್ಯಾಟ್ರಿಕ್ಸ್ಗೆ ಲಾಸ್ಟ್ ಒನ್ ಕೂಡ 0 ರೋ ಆಗುತ್ತೆ. ಹೌದಾ? ಕಂಪ್ಲೀಟ್ ಮ್ಯಾಟ್ರಿಕ್ಸ್ಗೆ ಲಾಸ್ಟ್ ಒನ್ 0 ರೋ ಆಗುತ್ತೆ. ರಿಮೈನಿಂಗ್ 3 non-zero ರೋಸ್ ಆಗುತ್ತೆ. ದೇರ್ಫೋರ್ ರ್ಯಾಂಕ್ ಆಫ್ A ಈಸ್ ಟು B is also equal to 3. Therefore they are equal. So we can say rank of A is equal to rank of A colon B augmented matrix, and that value is equal to 3, common value. I will take up this as R value. Okay, so rank of A is equal to rank of A colon B ಆಗಿರೋದ್ರಿಂದ you write down the given system is consistent. ಅಂದರೆ it has a solution ಅಂತ. The given system is consistent. Okay, so after that we have to write down the solution of this system. If it is consistent, it has a solution. Now let us write down the solution. Before writing the solution, you have to see whether it has unique solution or infinite number of solution. ಅದಕ್ಕೆ n ವ್ಯಾಲ್ಯೂ ಮತ್ತು r ವ್ಯಾಲ್ಯೂನ ನೀವು ಬರ್ಕೋಬೇಕು. ಸಿ ಬಿಫೋರ್ ಯು ರೈಟ್ ಡೌನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ r ವ್ಯಾಲ್ಯೂ ಈಸ್ ಈಕ್ವಲ್ ಟು 3, ರ್ಯಾಂಕ್ ವ್ಯಾಲ್ಯೂ, ಕಾಮನ್ ವ್ಯಾಲ್ಯೂ. n ಅಂತಂದರೆ ನಂಬರ್ ಆಫ್ ಅನ್ನೋನ್ಸ್. ಸೊ ಹೌ ಮೆನಿ ಅನ್ನೋನ್ಸ್ ಆರ್ ದೇರ್ ಇನ್ ದಿ ಪ್ರಾಬ್ಲಮ್? ಸೊ ಇನ್ ದ ಪ್ರಾಬ್ಲಮ್ we have 4 unknowns, x, y, z and w. So therefore the value of n is 4. Now tell me whether it is r is equal to n or r less than n. Obviously r is less than n. So if r is less than n, then the system has infinite solution. So how to find infinite solution? So for that you calculate what is n minus r. n is 4 minus r is 3, that is equal to 1. ಅಂದರೆ ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ಒಂದು ಪ್ಯಾರಾಮೀಟರನ್ನು ನೀವು ತಗೋಬೇಕು. ಸೊ ಆಫ್ಟರ್ ದಿಸ್ ರೈಟ್ ಡೌನ್ ದಿ ರೆಡ್ಯೂಸ್ಡ್ ಈಕ್ವೇಷನ್ಸ್. therefore the reduced equations
reduced equations ಆರ್ ರೆಡ್ಯೂಸ್ಡ್ ಈಕ್ವೇಷನ್ಗೆ ಲಾಸ್ಟ್ ಎಕಿಲಾನ್ ಮ್ಯಾಟ್ರಿಕ್ಸ್ ತೊಗೋಬೇಕು. ಇದು ಲಾಸ್ಟ್ ಎಕಿಲಾನ್ ಮ್ಯಾಟ್ರಿಕ್ಸು. ಇದರಲ್ಲಿ ರೆಡ್ಯೂಸ್ಡ್ ಈಕ್ವೇಷನ್ ಬರ್ಕೊಳ್ಳಿ. ಫಸ್ಟ್ ರೋ ಇಂದ ಫಸ್ಟ್ ಈಕ್ವೇಷನ್ ಬರುತ್ತೆ. ಫಸ್ಟ್ ಈಕ್ವೇಷನ್ ಹೇಗೆ ಬರುತ್ತೆ ನೋಡಿ, ಎಕ್ಸ್ ಮೈನಸ್ 2y ಪ್ಲಸ್ 3z minus 2w is equal to minus 1, the first equation. Second row in the second equation, ಇಲ್ಲಿ x ಬರಲ್ಲ because 0, ಇಲ್ಲಿ y, so therefore it is y minus z minus w is equal to 1. Third row in the third equation ಬರುತ್ತೆ, so it is minus 5z plus 17w is equal to, the constant is 0, and I will not get any equation from the last equation because every constant term is 0 there, and these are the reduced equations of the given non-homogeneous linear system of equations. So in order to solve this, you have to take one of the variable as some parameters, say k. So therefore I am going to take, let w is equal to k. Okay, so if I substitute w is equal to k in the last equation, you will get the value of z. This implies the value of z is minus 5z plus 17k is equal to 0. This implies 17k comes to RHS and becomes minus 17k, and minus minus cancels. Therefore the value of z is 17k divided by 5. This is value. This what is the value of z. Now I know the value of z, w. Substitute them in the second equation to get the value of y. So therefore we have y minus z is 17k divided by 5 minus w is k is equal to 1. You simplify this to get the value of y. So therefore the value of y is 1. You bring these two terms to RHS. Minus k here becomes plus k, and minus 17k by 5 becomes plus 17k divided by 5. You take LCM and simplify. This is 1 plus, you take LCM here, 5 is LCM, so we get 5k plus 17k. 17 plus 5 is 22, so therefore we get 22k divided by 5. This is what is the value of y. So now substitute the value of y, z and w in the first equation. So like this, substituting this in the back equation like this is said to be the method of backward substitution. Therefore the value of x is nothing but x minus 2 into y is 1 plus 22k divided by 5 plus 3 into z is 17k divided by 5 minus 2 into w is equal to k is equal to minus 1. It is a lengthy equation. Be careful while solving. X minus 2 into 1 is 2, and minus 2 into 22 is 44k divided by 5 it is, and it is plus, so 17 3s are 51, 51k divided by 5 minus 2k is equal to minus 1. So you bring every term in LHS to the RHS. So we get x is equal to minus 1. This comes here, plus 2 plus 44k divided by 5 minus 51k divided by 5 plus 2k, that is. You simplify this to get the required answer. Therefore we get x is equal to minus 1 plus 2 is plus 1. So you take LCM here, plus LCM is 5. So here we get 44k minus 51k. So 5 2s are 10k, that is. Okay, therefore x is equal to 1 plus, you see 44k plus 10k is 54k. 54k minus 51, 54 minus 51 is 3. So we get 3k divided by 5. This is what is the value of x. So finally we got the
infinite number of solution. Therefore, the solution you write down, the infinite solution is, write down the values, x is equal to 1 plus 3k divided by 5, and the value of y is, what is the value of y? We have calculated 1 plus 22k divided by 5, and z value is equal to 17k divided by 5, and the value of w is equal to k. This is what is the solution of the given system of equations. It is lengthy. Be careful while solving such type of problems. Okay.